ಧನುಸ್ಸು ರಾಶಿ ಬ್ಲ್ಯಾಂಕ್ ಚಾರ್ಟ್ನಲ್ಲಿ 9ನೇ ರಾಶಿ, ಬಿಲ್ಲು ಬಾಣದ ರಾಶಿ. ನಿಮ್ಮ ರಾಶ್ಯಾಧಿಪತಿ ಝೋಡಿಯಾ ಚಾರ್ಟ್ನಲ್ಲಿ 4ನೇ ಮನೆಯಲ್ಲಿ ಕಟಕ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾರೆ. 8ನೇ ಮನೆ ಅವ್ರಿಗೀಗ 8ನೇ ಮನೆಯಲ್ಲಿ ಗುರುಗೋಚಾರ. ಪರಾಶರರು ಹೇಳ್ತಾರೆ 8ನೇ ಮನೆ ಪಾತಾಳದ ಹಾಗೆ, ಪಾತಾಳ, ತುಂಬಾ ಹುಷಾರಾಗಿರಿ, ಡಿಫಿಕಲ್ಟ್ ಟೈಮ್ಸ್. ಬಟ್ ನಾನು ಹೇಳ್ತೇನೆ, ನೀವು ಧರ್ಮವಾಗಿದ್ರೆ, ನೀವು ರಹಸ್ಯ ವಿದ್ಯೆಯಲ್ಲಿ ಅಸ್ಟ್ರಾಲಜಿ ಫಾಲೋ ಮಾಡ್ತಾ ಇರಿ, ನೀವೇನ್ ಕಲಿಬೇಕಂತಿಲ್ಲ, ಇದನ್ನ ಫಾಲೋ ಮಾಡಿ, ಸ್ವಲ್ಪ ಕಲ್ತು ನೋಡಿ, ಕೌನ್ಸಿಲಿಂಗ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಮಾಡಿ, ಅವಾಗ ಏನ್ ಪ್ರಾಬ್ಲಮ್ಸ್ ಬರಲ್ಲ. ಸುಳ್ಳು ಹೇಳ್ಬೇಡಿ, ಡಿಸಿಪ್ಲಿನ್ಡ್ ಆಗಿರಿ, ಮನೇಲಿ ಚೆನ್ನಾಗಿರಿ, ಎಲ್ಲರ ಜೊತೆ ಚೆನ್ನಾಗಿರಿ. ಆಗ ಏಥೋಸ್ ಯಾಕೆ ತೊಂದರೆ ಕೊಡುತ್ತೆ? ಏನೇ ಮಾಡಿದ್ರು ತೊಂದರೆ ಕೊಡಲ್ಲ. ಸ್ವಲ್ಪ ಗುರು ಬಗ್ಗೆ, ಓಂ ಗುರುವೇ ನಮಃ, ಗುರು ಸ್ಮರಣೆ ಮಾಡಿ, ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಯಾಕಂದ್ರೆ ಡಿಫಿಕಲ್ಟ್ ಟೈಮ್ಸ್ ಇದೆ 8th ಹೌಸ್ ಅಲ್ಲಿ ಗುರು. ನಾನು ಹೇಳ್ತೀನಿ, ಯಾವ ಇದಕ್ಕೂ ಹೆದರ್ಕೊಳ್ಳೋ ಹೋಗಿಲ್ಲ, ಯಾಕಂದ್ರೆ ಅದು ಉಚ್ಚವಾಗಿದೆ ಅಲ್ಲಿ. ಯಾರ್ಯಾರಿಗೆ ರಿಸಲ್ಟ್ ಕೊಡುತ್ತೆ ಅಂತ ನಾ ಹೇಳ್ತೀನಿ. ಸೇವೆ ಮಾಡೋರ್ಗೆ, ಡಾಕ್ಟರ್ಸ್, ಹೀಲರ್ಸ್, ಲಾಯರ್ಸ್ ಅದು ಅವರು ಲೀಗಲ್ ಆಗಿದ್ರು, ತುಂಬಾ ಗುಡ್ ರಿಸಲ್ಟ್ ಇದೆ ಅವ್ರಿಗೆ. ಸಾಧನೆ ಮಾಡಿ ಅಂತ ಹೇಳ್ತೀನಿ. 8ನೇ ಮನೆಯಲ್ಲಿ ಯಾವುದೇ ಒಂದು ಇದು ಬಂದಾಗ್ಲೂ ಸಾಧನೆ ಮಾಡಿದ್ರೆ, ಮಂತ್ರದ ಸಾಧನೆ ಮಾಡಿದ್ರೆ, ಮಂತ್ರ ಜಪ ಮಾಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಇದೆ. ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವ್ರಿಗೆ ಕೂಡ ಹಳದಿ ಪಂಚೇಶಲ್ಯ ದಾನ ಹೇಳ್ತಿದ್ದೀನಿ. ಮಧ್ಯದಲ್ಲೇ ಕೆಲವು ರಾಶಿಯವ್ರಿಗೆ, ಯಾಕಂದ್ರೆ ಇಂಪಾರ್ಟೆಂಟ್ ಇದೆ ಅವ್ರಿಗೆ, ಬೇಗ ನಾನು ರೆಮಿಡಿನ ಹೇಳ್ಬಿಡ್ತಾ ಇದ್ದೀನಿ. 8ನೇ ಮನೆ ಅಂದ ತಕ್ಷಣ ನಾನು ಎಲ್ಲಾವ್ದನ್ನು ಡಿಫಿಕಲ್ಟ್ ಟೈಮ್ಸ್ ಅಂತ ಅನ್ಕೊಂಡ್ಬಿಡ್ಬೇಡಿ. ಅನ್ಅರ್ನ್ಡ್ ಮನಿ ಬರುತ್ತೆ ಕಣ್ರಿ, ತುಂಬಾ ಚೆನ್ನಾಗಿ. ನಿಮ್ಗೆ ಗೊತ್ತಿಲ್ಲದೆ ಇರೋ ಕಡೆಯಿಂದ ದುಡ್ಡು ಬರುತ್ತೆ. ಓಕೆ, ಅದರಲ್ಲಿ ನಿಮ್ಗೆ ಒಂದು ಸಣ್ಣ ರಿಲೀಫ್. ಓಕೆ, ಚೆನ್ನಾಗಿ ಸಾಧನೆ ಮಾಡಿ, ಅವಾಗ ನಿಮ್ಗೆ 8ನೇ ಮನೆ ಕೊಡಲ್ಲ. ಗಾರ್ಡನಿಂಗ್ ಮಾಡಿ, ಮನೇಲಿ ಆಚೆ ಕಡೆ ಇಷ್ಟು ಪಾಟ್ಸ್ ಇಟ್ಕೊಂಡು ಅದನ್ನ ಗಾರ್ಡನ್ ಮಾಡಿ, ದಿನ ಹೋಗಿ ಒಂದ್ ಸ್ವಲ್ಪ ಅದನ್ನ ಕೆದಕ್ತಾ ಇರಿ, ನೋಡ್ಕೊಳ್ಳಿ, ಚೆನ್ನಾಗಿ, ತುಂಬಾ ಚೆನ್ನಾಗಿರ್ತದೆ. ಯಾಕಂದ್ರೆ ನಾನೇ ಹೇಳ್ತೆ, ಪಾತಾಳ ಎಲ್ಲಿಗೆ ಬೆಳೆಯುತ್ತೆ ಗಿಡ ಎಲ್ಲ. ಇರುವೆಗಳಿಗೆ ಸ್ವಲ್ಪ ಗೋಧಿ ಹಿಟ್ಟು, ಸಕ್ಕರೆ, ಎಳ್ಳು ಹಾಕಿ ಸ್ಪ್ರಿಂಕಲ್ ಮಾಡಿ, ತುಂಬಾ ಚೆನ್ನಾಗಿ ನಿಮಗೆ ಫಲ ಕೊಡುತ್ತೆ.